ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟನ್ನ ಹಿಡಿದು ಪ್ರತಿಭಟಿಸ್ತಾ ಇದೆ. ಚಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಭಾಗಿಯಾಗಿದ್ದಾರೆ. ನಾಗೇಂದ್ರ ಕಳ್ಳ ಅಂತೇಳಿ ಘೋಷಣೆ ಕೂಗಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ವಾಲ್ಮೀಕಿ ನಿಗಮದ 187 ಕೋಟಿ ನುಂಗಿದವರು ಅಂತೇಳಿ ಪೋಸ್ಟರ್ ಹಿಡಿದು ಪ್ರತಿಭಟನೆ ಮಾಡ್ತಿರುವ ಬಿಜೆಪಿ ಕಾರ್ಯಕರ್ತರು ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಮತ್ತೊಂದು ಕಡೆ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಚಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮಾಜಿ ಸಚಿವ ಶ್ರೀರಾಮುಲು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು, ನಾಗೇಂದ್ರ ಒಬ್ಬ ಕಳ್ಳ ಅಂತೇಳಿ ಪೋಸ್ಟರ್ ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ಒಂದು ಕಡೆ ವಿಧಾನಸೌಧದ ಮುಂಭಾಗದಲ್ಲಿ, ಮತ್ತೊಂದು ಕಡೆ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾನೆ ಇದೆ. ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಇಂಥ ಕಳ್ಳರಿಗೆ, ಇಂಥ ಭ್ರಷ್ಟರಿಗೆ ಯಾಕೆ ಸಚಿವ ಸ್ಥಾನ? ನಾಗೇಂದ್ರ ರಾಜೀನಾಮೆ ಯಾವಾಗ? 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ಈ 187 ಕೋಟಿ ಹಗರಣದಲ್ಲಿ ಭಾಗಿಯಾಗಿದ್ರು. ಇದು ಬರೀ ಇಲ್ಲಷ್ಟೇ ಅಲ್ಲ, ಗಡಿ ದಾಟಿ ಹಣ ಟ್ರಾನ್ಸಾಕ್ಷನ್ ಆಗಿತ್ತು, ಹಣ ವಿನಿಮಯ ಆಗಿತ್ತು. ಅಂಥವ್ರಿಗೆ ಯಾಕೆ ಕೊಟ್ಟಿದ್ದೀರಿ ಅಂತ ಅಶ್ವಥ್ ನಾರಾಯಣ್, ಶಾಸಕ ಮುನಿರತ್ನ ಸೇರಿದಂತೆ ಅನೇಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ನಾಗೇಂದ್ರ ಅವರ ತಲೆದಂಡ ಅಥವಾ ರಾಜೀನಾಮೆ ಆಗೋವರೆಗೂ ಕೂಡ ನಾವು ಇಲ್ಲಿಂದ ಹೋಗಲ್ಲ ಅಂತ. ಬಟ್ 4-5 ದಿನದಿಂದ ಇದೇ ರೀತಿ ಪ್ರತಿಭಟನೆಗಳಾಗ್ತಿವೆ. ಸರ್ಕಾರ ಕೂಡ ಡೋಂಟ್ ಕೇರ್ ಅಂತ ಇದೆ. ಒಂದ್ ಕಡೆ ಫ್ರೀಡಂ ಪಾರ್ಕ್ನಲ್ಲಿ, ಮತ್ತೊಂದು ಕಡೆ ವಿಧಾನಸೌಧದ ಮುಂಭಾಗದಲ್ಲೂ ಕೂಡ ಪ್ರತಿಭಟನೆ ಕಾವು ಪಡ್ಕೊಂಡಿದೆ. ನಾಗೇಂದ್ರ ಅವರ ರಾಜೀನಾಮೆ ಪಡ್ಕೊಳ್ಳೋವರೆಗೂ, ಅವ್ರ ರಾಜೀನಾಮೆ ಕೊಟ್ಟು ಸಚಿವ ಸಂಪುಟದಿಂದ ಹೊರ ನಡೆಯೋವರೆಗೂ ಕೂಡ ನಮ್ಮ ಪ್ರತಿಭಟನೆಗಳು ನಿಲ್ಲಲ್ಲ ಅಂತ ಬಿಜೆಪಿ ನಾಯಕರು, ಮುಖಂಡರು, ಕಾರ್ಯಕರ್ತರು, ವಿಪಕ್ಷ ನಾಯಕ ಆರ್ ಅಶೋಕ್, BY ವಿಜಯೇಂದ್ರ ಇವರೆಲ್ಲರೂ ಕೂಡ ಪಟ್ಟು ಹಿಡಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಕಪ್ಪು ಟೀ ಶರ್ಟ್ ಅನ್ನ ಧರಿಸಿ ಪ್ರತಿಭಟನೆ ಮಾಡಿದ್ರು. ವಿಧಾನಸೌಧದ ಸುತ್ತವೂ ಕೂಡ ಪ್ರದಕ್ಷಿಣೆ ಹಾಕೋದ್ರ ಮೂಲಕ ಪ್ರೊಟೆಸ್ಟ್ ಮಾಡಿದ್ರು. ಇವತ್ತು ಆ ಹೋರಾಟ, ಪ್ರತಿಭಟನೆ ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಪೋಸ್ಟರ್ಗಳನ್ನು ಹಿಡಿದು ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ. 187 ಕೋಟಿ ಕೊಳ್ಳೆ ಹೊಡೆದವರಿಗೆ ಯಾಕೆ ಸಚಿವ ಸ್ಥಾನ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ತಾನಿ. ವೀರೇಶ್, ಒಂದ್ ಕಡೆ ವಿಧಾನಸೌಧದ ಮುಂಭಾಗದಲ್ಲೂ ನಾವು ಪ್ರತಿಭಟನೆ ದೃಶ್ಯಗಳನ್ನ ಗಮನಿಸಿದ್ವಿ, ಮತ್ತೊಂದ್ ಕಡೆ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಪ್ರತಿಭಟನೆ ಮತ್ತಷ್ಟು ಕಾವು ಪಡ್ಕೊಳ್ತಾ ಇದೆ. ಸದ್ಯದ ಸಿಚುವೇಶನ್ ಹೇಗಿದೆ ಅಂತ? ಸೌಖ್ಯ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯವರು ಕಳೆದ 1 ವಾರದಿಂದನೂ ಸಹ ಸದನದ ಒಳಗಡೆ ಮತ್ತು ಹೊರಗಡೆನೂ ಸಹ ಉಗ್ರವಾದಂತಹ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ನಾಗೇಂದ್ರ ಅವರ ರಾಜೀನಾಮೆ ವಿಚಾರದಲ್ಲಿ ಸರ್ಕಾರ ನಾಗೇಂದ್ರ ಸಚಿವರ ಬೆನ್ನಿಗೆ ನಿಂತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರುಗಳು ಇವತ್ತು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು. ಫ್ರೀಡಂ ಪಾರ್ಕ್ ನಿಂದ ವಿಧಾನಸೌಧ ಮುತ್ತಿಗೆ ಹಾಕುವ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ನಾಯಕರುಗಳು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಒಂದು ಕಡೆ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿ ನಾಯಕರುಗಳು ಮತ್ತು 100 ಸಂಖ್ಯೆಯಲ್ಲಿ ಕಾರ್ಯಕರ್ತರು ಎಲ್ಲರೂ ಸಹ ಫ್ರೀಡಂ ಪಾರ್ಕ್ ಮೂಲಕ ವಿಧಾನಸೌಧ ಮುತ್ತಿಗೆ ಹಾಕಲಿಕ್ಕೆ ಒಂದ್ ಕಡೆ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಇನ್ನೊಂದ್ ಕಡೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂಥ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ಸಮ್ಮುಖದಲ್ಲಿ ಪೊಲೀಸರ ವಶಕ್ಕೆ ಆಗಿರುವಂತದ್ದು. ಈಗಲೂ ಸಹ ಬಿಜೆಪಿ ನಾಯಕರುಗಳು ಉಗ್ರವಾದಂತಹ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಸಹ ನಾವು ಹೋರಾಟವನ್ನ ಮುಂದುವರಿಸ್ತೀವಿ ಅನ್ನೋ ಒಂದು ಬಿಗಿಪಟ್ಟನ್ನ ಹಿಡ್ಕೊಂಡು ಕೂತಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗೆ. ಗಮನಿಸ್ತಾ ಇದ್ದೀರಿ ಎರಡೂ ಭಾಗದ ದೃಶ್ಯಗಳನ್ನು ಕೂಡ.
ಒಂದ್ ಕಡೆ ವಿಧಾನಸೌಧದ ಮುಂಭಾಗದಲ್ಲೂ ಪ್ರತಿಭಟನೆ, ಮತ್ತೊಂದು ಕಡೆ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಆದರೆ ಸರ್ಕಾರ ಇದಕ್ಕೆ ಡೋಂಟ್ ಕೇರ್ ಅಂತ ಇದೆ. ನಾಗೇಂದ್ರ ಅವರ ಮೇಲೆ ಇರೋದು ಆರೋಪಗಳಷ್ಟೇ, ಯಾವುದು ಇನ್ನೂ ಸಾಬೀತಾಗಿಲ್ಲ ಅನ್ನೋದು ಸರ್ಕಾರದ ಮೊಂಡುವಾದ. ಆದರೆ ಇಷ್ಟೆಲ್ಲ ಆರೋಪ ಹೊತ್ತು ಜೈಲ್ಗೆ ಹೋಗಿ ಬಂದು ತನಿಖೆ ಇನ್ನೂ ಫೇಸ್ ಮಾಡ್ತಾ ಇರುವಂಥವ್ರು ಈಗ ಹೊರ ದೇಶಕ್ಕೆ ಹೋಗಬೇಕು ಅಂದರೂ ಕೂಡ ಅವರು ಕೋರ್ಟ್ ಅನುಮತಿ ಪಡ್ಕೊಂಡೇ ಹೋಗಬೇಕು. ಇಲ್ಲಿವರೆಗೂ ದೆಹಲಿಗೆ ಹೋಗಬೇಕು ಅಂದರೂ ಅನುಮತಿ ಪಡ್ಕೊಳ್ಬೇಕಾಗಿತ್ತು, ಹೊರ ರಾಜ್ಯಕ್ಕೆ ಹೋಗಬೇಕು ಅಂದರು. ಅಂಥವ್ರಿಗೆ ಯಾಕೆ ಸಚಿವ ಸ್ಥಾನ? ಅದ್ರ ಬದಲು ಅದೇ ಸಮುದಾಯದವ್ರಿಗೆ ನೀವು ಕೊಡಬೇಕು ಅಂದರೆ ST ಸಮುದಾಯದ ಮತ್ತೋರ್ವ ಶಾಸಕನಿಗೆ ಕೊಡ್ಬಹುದಲ್ಲ ಅನ್ನುವಂಥ ಪಟ್ಟನ್ನು BJP ನಾಯಕರು ಹಿಡಿದಿರೋದು. ಇವತ್ತಂತೂ ಆರ್ ಅಶೋಕ್ ಮತ್ತು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ, ಮತ್ತೊಂದು ಕಡೆ ಫ್ರೀಡಂ ಪಾರ್ಕ್ನಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಪ್ರತಿಭಟನೆಗಳು ಒಂದು ರೀತಿ ಉಗ್ರ ಸ್ವರೂಪವನ್ನೇ ಪಡ್ಕೊಂಡ್ಬಿಟ್ಟಿವೆ. ನೀವು ರಾಜೀನಾಮೆ ಕೊಡಿಸೋವರೆಗೂ ಕೂಡ ನಾವು ಇಲ್ಲಿಂದ ಸಡಿಲಿಕೆ ಮಾಡೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ನಿಂತಿದ್ದಾರೆ. ಬಟ್ ಸರ್ಕಾರ ಈಗ ದೃಢವಾಗಿ ನಿಶ್ಚಯ ಮಾಡದಂತಿದೆ, ಇವರೇ ಸಚಿವ ಸಂಪುಟದಲ್ಲಿ ಇರ್ತಾರೆ ಅಂತ. ಗೊತ್ತಿಲ್ಲ, ಈ ರೀತಿ ಪ್ರತಿನಿತ್ಯವೂ ಮುಜುಗರ ಆದರೆ ಏನಾದರೂ ಡಿಸಿಷನ್ ಚೇಂಜ್ ಆಗಬಹುದಾ ಅಂತ. ಬಟ್ ಆಡಳಿತಾರೂಢ ಪಕ್ಷನೇ ಆಗಲಿ ಅಥವಾ ವಿಪಕ್ಷನೇ ಆಗಲಿ ಸುಮ್ಮನೆ ಈ ವಿಚಾರವನ್ನು ಇಟ್ಕೊಂಡು ತುಂಬ ಕಾಲಹರಣ ಮಾಡ್ತಿದ್ದಾರೆ. ನಾ ಕೊಡೆ ನೀ ಬಿಡೆ ಅನ್ನೋ ರೀತಿಯಾಗಿ ಆಗ್ಬಿಟ್ಟಿದೆ. ಇಲ್ಲಿ ಅವ್ರು ಆ ಕಡೆ ರಾಜೀನಾಮೆನೂ ಕೊಡಲ್ಲ, ಇವ್ರು ಈ ಕಡೆ ಪ್ರತಿಭಟನೆ ಮಾಡೋದನ್ನು ಬಿಡಲ್ಲ ಅನ್ನೋ ರೀತಿಯಾಗಿ. ಇದರಿಂದಾಗಿ ಜನರು ಪಾಪ ಓಟ್ ಹಾಕಿ ಇವ್ರನ್ನ ಗೆಲ್ಲಿಸಿ ಒಂದು ಕಡೆ ಶಾಸಕರು, ಮತ್ತೊಂದು ಕಡೆ ಶಾಸಕರು ಹೇಳುವಂಥ ಸಮಸ್ಯೆಗಳನ್ನ ಸಚಿವರು ಬಗೆಹರಿಸ್ತಾರೆ ಅನ್ನೋ ಭರವಸೆ ಇಟ್ಕೊಂಡ್ರೆ, ಮಾನ ಮರ್ಯಾದೆ ಇದ್ರೆ ಅಧಿವೇಶನದಲ್ಲಿ ಅವರು ರಾಜೀನಾಮೆ ಪಡೆಯಬೇಕಾಗಿತ್ತು. ಆದರೆ ಇಷ್ಟುವರೆಗೂ ರಾಜೀನಾಮೆ ತಗೊಂಡಿಲ್ಲ. ನಾನು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದೀನಿ. ಹಣ ತಗೊಂಡಿರೋದು, ಲೂಟಿ ಹೊಡೆದು 600 ಅಕೌಂಟ್ಗೆ ಹೋಗಿರೋದು, ಕಾಂಗ್ರೆಸ್ ಫಂಡ್ಗೆ ಹೋಗಿರೋದು, ಕಾಂಗ್ರೆಸ್ ಎಲೆಕ್ಷನ್ಗೆ ಹೋಗಿರೋದು, ಇಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದೀನಿ. ಇಷ್ಟಿದ್ರೂ ಕೂಡ ಅವ್ರನ್ನ ರಾಜೀನಾಮೆ ಪಡೆದೆ, ಅವ್ರನ್ನ ವಜಾ ಮಾಡದೆ ಸರ್ಕಾರ ಗೂಂಡಾಗಿರಿ ಮಾಡ್ತಾ ಇದೆ. ಸರ್ಕಾರ ಇದನ್ನ ಗೂಂಡಾಗಿರಿ ಅಂತಾರೆ. ಈ ತರ ಗೂಂಡಾಗಿರಿ ಮಾಡುವಂತ ಸರ್ಕಾರ ಒಬ್ಬ ಶಾಸಕರನ್ನ, ವಿರೋಧ ಪಕ್ಷದ ನಾಯಕರನ್ನ ಗೂಂಡಾಗಿರಿ ಮಾಡಿ ಪೊಲೀಸರು ಕರ್ಕೊಂಡು ಎತ್ತಾಕೊಂಡು ಹೋದ್ರೆ ಇದು ಸರಿಯಲ್ಲ, ಇದು ಒಳ್ಳೇದಲ್ಲ. ಇದು ಡೆಮಾಕ್ರಸಿಯ ಅಂತ್ಯ ಮಾಡ್ತಾ ಇದ್ದಾರೆ. ಡೆಮಾಕ್ರಸಿಯ ಅಂತ್ಯ ಇದು. ಡೆಮಾಕ್ರಸಿಯನ್ನ ಉಳಿತಾ ಇದ್ದಾರೆ ಇವರು. ಅದಕ್ಕೋಸ್ಕರ ನಮ್ಮ ಹೋರಾಟ. ಡೆಮಾಕ್ರಸಿ ಉಳಿಬೇಕು, ಅದಕ್ಕೋಸ್ಕರ ಹೋರಾಟ. ಮಾನ ಮರ್ಯಾದೆ ಇಲ್ಲ, ಅಧಿವೇಶನ ನಡೆಸ್ತಾ ಇದ್ದಾರೆ. ಮಾನ ಮರ್ಯಾದೆ ಇದ್ರೆ ಅಧಿವೇಶನದಲ್ಲಿ ಅವರು ರಾಜೀನಾಮೆ ಪಡೆಯಬೇಕಾಗಿತ್ತು. ಆದರೆ ಇಷ್ಟುವರೆಗೂ ರಾಜೀನಾಮೆ ತಗೊಂಡಿಲ್ಲ. ನಾನು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದೀನಿ. ಹಣ ತಗೊಂಡಿರೋದು, ಲೂಟಿ ಹೊಡೆದು 600 ಅಕೌಂಟ್ಗೆ ಹೋಗಿರೋದು, ಕಾಂಗ್ರೆಸ್ ಫಂಡ್ಗೆ ಹೋಗಿರೋದು, ಕಾಂಗ್ರೆಸ್ ಎಲೆಕ್ಷನ್ಗೆ ಹೋಗಿರೋದು. ಮಾನ ಮರ್ಯಾದೆ ಇಲ್ಲ, ಅಧಿವೇಶನ ನಡೆಸ್ತಾ ಇದ್ದಾರೆ. ಮಾನ ಮರ್ಯಾದೆ ಇದ್ರೆ ಅಧಿವೇಶನದಲ್ಲಿ ಅವರು ರಾಜೀನಾಮೆ ಪಡೆಯಬೇಕಾಗಿತ್ತು. ಆದರೆ ಇಷ್ಟುವರೆಗೂ ರಾಜೀನಾಮೆ ತಗೊಂಡಿಲ್ಲ. ನಾನು ದಾಖಲೆಗಳನ್ನ ಪ್ರಜಾಪ್ರಭುತ್ವದ ವಿರೋಧಿ ಇದು. ಇದನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡುವಂತದ್ದು ಪ್ರಜಾಪ್ರಭುತ್ವಕ್ಕೆ ಬರೆದ ದ್ರೋಹ. ಒಂಥರ ಎಮರ್ಜೆನ್ಸಿ ತರ ಇವತ್ತು ಮಾಡಿದ್ದಾರೆ. ಇಡೀ ವಿಧಾನಸೌಧ ಸುತ್ತಲೂ ಎಮರ್ಜೆನ್ಸಿ ತರ. ಈ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಮಾನ ಮರ್ಯಾದೆ ಇದ್ರೆ ಬಂದು ರಾಜೀನಾಮೆ ತಗೊಂಡ್ಲಿ. ದಲಿತರನ್ನ ನುಂಗಿದಾರ ಇಲ್ಲ ಅಂತ ಹೇಳಿ, ಯಾಕೆ ಅರೆಸ್ಟ್ ಆದ ಅಂತ ಹೇಳಿ, ಯಾಕೆ ವಜಾ ಮಾಡ್ದ ಅಂತ ಹೇಳ್ಬೇಕಲ್ಲ. ಅವ್ರಿಗೆ ಬೋನಸ್ ಮೇಲೆ ಬೋನಸ್ ಕೊಡ್ತಾವ್ರೆ. ಅಂದ್ರೆ ಹಣ ನಾವೆಲ್ಲ ಹಂಚ್ಕೊಂಡಿದ್ದೀರಿ, ಅವನ್ನ ಬಿಡಲ್ಲ ನಾವು ಅಂತ ಹೇಳಿ ಒಂದು ಸ್ಪಷ್ಟ ಹಂಚ್ಕೊಂಡ್ಬಿಟ್ಟಿದ್ದೀರಿ.